ಆಸ್ಪತ್ರೆಯಲ್ಲಿ ಅಕ್ರಮ ನಡೀತಾ ಇದ್ರು ಕೂಡ ಯಾರು ಕೂಡ ಹೇಳೋರಿಲ್ಲ ಕೇಳೋರಿಲ್ಲದಂತಾಗಿದೆ. ಇದರ ವಿರುದ್ಧ ಧ್ವನಿ ಎತ್ತದವರಿಗೂ ಕೂಡ ಈಗ ಶಿಕ್ಷೆ ನೀಡುತ್ತಿದ್ದಾರೆ ಅಲ್ಲಿನ ಅಧಿಕಾರಿಗಳು ಅಂತ ಹೇಳಿ ಈಗ ಕೆಲವೊಂದಿಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಒಬ್ಬ ಅಧಿಕಾರಿ, ದಕ್ಷ ಅಧಿಕಾರಿ, ಪ್ರಾಮಾಣಿಕ ಅಧಿಕಾರಿಯನ್ನೇ ಈಗ ವರ್ಗಾವಣೆ ಮಾಡಿದ್ದಾರೆ ಅಂತ ಕೂಡ ಕೇಳಿ ಬರ್ತಾ ಇದೆ. ಇದು ಹಾಗಾದ್ರೆ ಎಂತ ಶಿಕ್ಷೆ? ಪ್ರಾಮಾಣಿಕವಾಗಿ ಕೆಲಸ ಮಾಡೋರ್ಗೂ ಈ ರೀತಿಯಾಗಿ ವರ್ಗಾವಣೆ ಕೊಡ್ತಾರೆ ಅಂತಂದ್ರೆ ತಮ್ಮದೇನು ಮುಚ್ಚಿಕೊಳ್ಳೋಕೆ ಈ ರೀತಿಯಾಗಿ ಮಾಡ್ತಿದ್ದಾರೆ ಅಂತ ಹೇಳಿ ಅವರೇ ಅನುಮಾನವನ್ನ ಸೃಷ್ಟಿಸೋ ಹಾಗೆ ಕೆಲಸವನ್ನ ಮಾಡ್ತಿದ್ದಾರೆ. ಇವರ ವಿರುದ್ಧ ಯಾರೇ ಧ್ವನಿ ಎತ್ತಿದ್ರು ಅವರನ್ನ ಅಡಗಿಸುವಂತಹ ಕೆಲಸ ಇವರು ಮಾಡ್ತಿದ್ದಾರೆ. ದಕ್ಷ ಪ್ರಾಮಾಣಿಕ ಅಧಿಕಾರಿಗೆ ಇದೆಂತ ಶಿಕ್ಷೆ? ನಿರ್ದೇಶಕನ ಅಕ್ರಮ ಪತ್ತೆ ಮಾಡಿದ್ದೆ ಮುಳುವಾಯ್ತ? ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತಿದ್ದೆ ಮಾರಕವಾಯ್ತ? ರಾಜ್ಯ ಸರ್ಕಾರಕ್ಕೆ ವರದಿ ಕಳಿಸುತ್ತಿದ್ದಂತೆ ವರ್ಗಾವಣೆಯಾಗಿದೆ. ನಗರದ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಕೋಲಾಹಲ ಸೃಷ್ಟಿಯಾಗಿದೆ. ನೆಪ್ರೋ ಯೂರಾಲಜಿ ಸಂಸ್ಥೆಯಲ್ಲಿ ಭಾರಿ ಅನ್ಯಾಯ ನಡೀತಾ ಇದೆ. ಏನು ದಕ್ಷ ಪ್ರಾಮಾಣಿಕ ಅಧಿಕಾರಿ ಏನಿದ್ದಾರೆ ಅವರಿಗೆ ಒಂದು ಶಿಕ್ಷೆ ಯಾಕೆ ನೀಡ್ತಾರೆ ಅಂತ ಹೇಳಿ ಎಲ್ಲರಲ್ಲೂ ಮೂಡುತ್ತೆ. ಅಂದ್ರೆ ಅವರು ದಕ್ಷವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ರು ಕೂಡ ಅವರನ್ನ ವರ್ಗಾವಣೆ ಮಾಡ್ತಾರೆ, ಅವರಿಗೆ ಶಿಕ್ಷೆ ಕೊಡ್ತಾರೆ ಅಂತಂದ್ರೆ ಇಲ್ಲಿ ಏನೋ ಅಕ್ರಮವಾಗಿ ಬೆನ್ನ ಹಿಂದೆ ನಡೀತಾ ಇರಬೇಕು. ಅದನ್ನ ಮುಚ್ಚಿಕೊಳ್ಳೋದಕ್ಕೆ ಪ್ರಾಮಾಣಿಕವಾಗಿ ಇರೋರಿಗೂ ಕೂಡ ಶಿಕ್ಷೆ ಕೊಡ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈಗ ಏನು ರಾಜ್ಯ ಸರ್ಕಾರಕ್ಕೆ ಏನು ಒಂದು ಅಕ್ರಮದ ಬಗ್ಗೆ ವರದಿ ಕಳಿಸಿದಂತೆ ಈ ರೀತಿಯಾಗಿ ಶಿಕ್ಷೆ ಆಗತ್ತೆ ಅಂತಂದ್ರೆ ಇದು ಯಾವ ರೀತಿಯಾಗಿ ನಡೀತಾ ಇರುವಂತದ್ದು ಅಂತ ಹೇಳಿ ಕೇಳಲಾಗ್ತಾ ಇದೆ. ನಗರದ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಈ ರೀತಿಯಾಗಿ ಕೆಲವೊಂದಿಷ್ಟು ಗೊಂದಲಗಳು ನಡೀತಾ ಇರುವಂತದ್ದು. ಏನು ನೆಪ್ರೋ ಯೂರಾಲಜಿ ಸಂಸ್ಥೆಯಲ್ಲಿ ಈ ರೀತಿಯಾಗಿ ಭಾರಿ ಅನ್ಯಾಯವಾಗ್ತಾ ಇರುವಂತದ್ದು ಕೇಳಿ ಬರ್ತಾ ಇದೆ. ಈಗ ಯಾವುದೋ ಒಂದು ಸಂಸ್ಥೆಯಲ್ಲಿ ದಕ್ಷವಾಗಿ ಪ್ರಾಮಾಣಿಕವಾಗಿ ಯಾವುದಾದ್ರೂ ಅಧಿಕಾರಿ ಕೆಲಸ ಮಾಡ್ತಾ ಇದ್ರೆ ಅವರಿಗೆ ಒಳ್ಳೆ ರೀತಿಯಲ್ಲಿ ಏನು ಪ್ರಮೋಷನ್ ಆಗ್ಲಿ ಬೇರೆ ರೀತಿಯಾಗಿ ಅವರನ್ನ ಶ್ಲಾಘಿಸಲಾಗುತ್ತೆ, ಅವರಿಗೆ ಸನ್ಮಾನವನ್ನು ಮಾಡಲಾಗುತ್ತೆ. ಆದ್ರೆ ಇಲ್ಲಿ ನಗರದ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ದಕ್ಷ ಪ್ರಾಮಾಣಿಕ ಅಧಿಕಾರಿಯೊಬ್ಬರು ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತಾ ಇದ್ರು ಕೂಡ ಅವರಿಗೆ ಶಿಕ್ಷೆ ನೀಡಿದ್ದಾರೆ. ಇದು ಹಲವು ಅನುಮಾನಗಳನ್ನ ಸೃಷ್ಟಿ ಮಾಡ್ತಾ ಇದೆ. ಇಲ್ಲಿ ನಿರ್ದೇಶಕರೇನಿದ್ದಾರೆ ಅವರ ಅಕ್ರಮವನ್ನ ಪತ್ತೆ ಮಾಡಿ ಅವರ ಆ ಒಂದು ವರದಿಯನ್ನ ಕಳಿಸಿದ್ದಕ್ಕೆ, ರಾಜ್ಯ ಸರ್ಕಾರಕ್ಕೆ ಈ ವರದಿಯನ್ನ ಸಲ್ಲಿಸಿದ್ದಕ್ಕೆ ಅವರ ವಿರುದ್ಧ ಈ ರೀತಿಯಾಗಿ ಶಿಕ್ಷೆ ಯಾಕೆ ಕೊಡ್ತಿದ್ದಾರೆ? ಭ್ರಷ್ಟಾಚಾರದ ವಿರುದ್ಧವೇ ಧ್ವನಿ ಎತ್ತಿದ್ರು, ಹಾಗಾಗಿ ಅವರ ವಿರುದ್ಧ ಈ ರೀತಿಯಾಗಿ ಶಿಕ್ಷೆಯನ್ನ ನೀಡಲಾಗಿದೆ, ಅವರನ್ನ ವರ್ಗಾವಣೆ ಮಾಡಲಾಗಿದೆ. ಅವರು ಇಷ್ಟು ನಿಯತ್ತಾಗಿದ್ದು, ಇಷ್ಟು ಪ್ರಾಮಾಣಿಕವಾಗಿ ದಕ್ಷವಾಗಿ ಕೆಲಸ ಮಾಡ್ತಾ ಇದ್ದಿದೆ, ಅವರಿಗೆ ಮಾರಕವಾಗಿ ಹೋಯ್ತಾ ಅಂತ ಹೇಳಿ ಎಲ್ಲರಲ್ಲೂ ಪ್ರಶ್ನೆ ಮೂಡ್ತಾ ಇದೆ. ಇವರು ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತಿದ ತಪ್ಪಾಯ್ತಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಅಕ್ರಮವನ್ನ ಪ್ರಶ್ನಿಸಿದ ಅಧಿಕಾರಿಗೆ ಎತ್ತಂಗಡಿ ಶಿಕ್ಷೆನ ವರದಿ ನೀಡಿದ್ದಕ್ಕೆ ಹಿರಿಯ ಕೆಎಎಸ್ ಅಧಿಕಾರಿಯನ್ನ ವರ್ಗಾಯಿಸಲಾಗಿದೆ. ಹಿರಿಯ ಅಧಿಕಾರಿ ಆಶಾ ಫರ್ವಿನ್ಗೆ ವರ್ಗಾವಣೆಯ ಶಿಕ್ಷೆಯನ್ನ ನೀಡಲಾಗಿದೆ. ಆಶಾ ಫರ್ವಿನ್ ನೆಫ್ರೋ ಯೂರಾಲಜಿ ಸಂಸ್ಥೆಯ ಆಡಳಿತಾಧಿಕಾರಿ. ನೆಪ್ರೋ ಯೂರಾಲಜಿ ನಿರ್ದೇಶಕ ಡಾಕ್ಟರ್ ಶಿವಲಿಂಗಯ್ಯ ಮಸಲತ್ತಿಗೆ ಈ ಒಂದು ಶಿಕ್ಷೆ ಇವರು ಅನುಭವಿಸಬೇಕಾಗ್ತಾ ಇದೆ. ತಪ್ಪು ಕಂಡು ಹಿಡಿದಿದ್ದಕ್ಕೆ ಟ್ರಾನ್ಸ್ಫರ್ ಶಿಕ್ಷೆಯನ್ನ ಈ ಅಧಿಕಾರಿ ನೀಡಿದ್ದಾರೆ. ಇನ್ನು ಅಕ್ರಮ ಪ್ರಶ್ನೆ ಮಾಡಿದ್ದಕ್ಕೆ ಅಧಿಕಾರಿಗೆ ಎತ್ತಂಗಡಿನೇ ಮಾಡಿಸಿಬಿಟ್ರು, ಈ ಶಿಕ್ಷೆಯನ್ನೇ ಕೊಟ್ಟು ಬಿಟ್ರು. ಅವರು ಏನು ರಾಜ್ಯ ಸರ್ಕಾರಕ್ಕೆ ಈ ಒಂದು ಅಕ್ರಮದ ಬಗ್ಗೆ ನೀಡಿದಂತಹ ವರದಿಗೆ ಈ ರೀತಿಯಾಗಿ ಹಿರಿಯ ಕೆಎಎಸ್ ಅಧಿಕಾರಿಯನ್ನೇ ವರ್ಗಾವಣೆ ಮಾಡಿಬಿಟ್ಟಿದ್ದಾರೆ. ಹಿರಿಯ ಅಧಿಕಾರಿ ಆಶಾ ಫರ್ವಿನ್ ಏನಿದ್ದಾರೆ ಅವರನ್ನ ಈಗ ವರ್ಗಾವಣೆ ಮಾಡಲಾಗಿದೆ. ಆಶಾ ಫರ್ವಿನ್ ನೆಫ್ರೋ ಯೂರಾಲಜಿ ಸಂಸ್ಥೆಯ ಆಡಳಿತಾಧಿಕಾರಿಯಾಗಿದ್ದಂಥವ್ರು. ಇವರನ್ನ ನೆಫ್ರೋ ಯೂರಾಲಜಿ ನಿರ್ದೇಶಕ ಡಾಕ್ಟರ್ ಶಿವಲಿಂಗಯ್ಯ ಅವರ ಮಸಲತ್ತನ್ನ ಕಂಡು ಹಿಡಿದಿದ್ದಕ್ಕೆ ಈ ರೀತಿಯಾಗಿ ಶಿಕ್ಷೆ ನೀಡಲಾಗಿದೆ.